ಮದುವೆ ಆಗೋ ಹುಡುಗಿ ಯಾರಾದ್ರೂ ಒಳ್ಳೆ ಗಂಡಿದ್ರೆ ಹೇಳಿ ಗೈ. ಇನ್ನೊಬ್ಬ ಫ್ರೆಂಡ್ ಮದುವೆ, ಮದುಮಗ ಮದುಮಗಳು ಫೋಟೋ ಶೂಟ್ ನಡೆಸ್ತವ್ರೆ. ಮತ್ತೆ ಯಾವಾಗ ನಮ್ಮ ಬ್ಲಾಗಲ್ಲಿ ಸಿಗ್ತೀರಾ? ನನ್ನ ಮ್ಯಾರೇಜ್ಗ ನೀನಿಲ್ಲ ಅನ್ನೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ, ಇಂಡಿಯ ಮಂಡಿಯ ಬೆಡಗಿಯ. ಎಸ್, ಇವಾಗ ನಾವು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಸ್ವಲ್ಪ ಜ್ಯುವೆಲರಿ ಆ್ಯಂಡ್ ಸ್ವಲ್ಪ ಲೈಟಾಗಿ ಟಚ್ ಅಪ್ ಮಾಡ್ಕೊಂಡು ಇವಾಗ ಹೋಗಬೇಕು. ಆ್ಯಂಡ್ ಇವಾಗ ಮುಹೂರ್ತ ನಡೀತಾ ಇದೆ. ಸೊ ಹೋಗಿ 9:30ಗೆ ಮುಹೂರ್ತ ಇರೋದು. ಲೆಟ್ಸಿ ಹೋಗ್ಬಿಟ್ಟು ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಬೇಗ ಬೇಗ ರೆಡಿಯಾಗಿ. ಎಷ್ಟು ಹೊತ್ತು ಮಾಡ್ತಾಳೆ ಗೈಸ್? 6 ಗಂಟೆಗೆ ಎದ್ದವಳೆ. ಇವಳು ರೆಡಿ ಆದ್ಲ ಜೊತೆ. 6:30 ಎದ್ದು ಇವ್ರನ್ನೆಲ್ಲ ಸೀರೆ ಉಡ್ಸಿರೋದು ನಾನೇ ಫ್ರೆಂಡ್ಸ್. ನಾನು ಫೌಂಡೇಶನ್ ಜಾಸ್ತಿ ಹಾಕಲ್ಲ, ವೆಕೇಶ್ನಲ್ಲಿ ಅಷ್ಟೇ. ನನ್ನ ಸ್ಕಿನ್ ಬ್ಯೂಟಿ ನ್ಯಾಚುರಲ್. ಈಗ ನಮ್ಮ ವಿಡಿಯೋವನ್ನು ಕ್ಯಾಮ್ರಾಮನ್ ಆಗಿ ವಿನೋದ್ ಅವ್ರನ್ನ ಕರ್ಕೊಂಡಿದ್ದೀವಿ. ಸೊ ಇದರಲ್ಲಿ ಯಾವ ರೀತಿ ಬರುತ್ತೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಅವ್ರು ಹೆಂಗ್ ಬೇಕಂಗೆ ಹಿಡಿತಾರೆ ಗೈಸ್. ನಾವು ಬ್ಲೆಂಡರ್ ಎಲ್ಲ ಯೂಸ್ ಮಾಡಲ್ಲ, ಕೈಯಲ್ಲೇ ಬರೀ ಡವ್ವು. ಬ್ಲೆಂಡರ್ ಎಲ್ಲ ಇದೆ, ಆದರೆ ಯೂಸ್ ಮಾಡಲ್ಲ ಅಷ್ಟೇ. ಹೆಂಗೆ ಕಾಣಿಸ್ತೈತೆ? ಶೇ ಬನ್ನಿ. ಆ್ಯಂಡ್ ಎಲ್ಲರದು ಆಲ್ಮೋಸ್ಟ್ ರೆಡಿ ಆಗಿದೆ. ನಾನೊಬ್ಳು ರೆಡಿ ಆದರೆ ಮುಗೀತು. ಫ್ರೆಂಡ್ಸ್, ಇಬ್ಬಿಬ್ರು ನಂದಿನಿಯವರವ್ರೆ. ನೋಡಿ ಸೇಮ್ ಆಪೋಸಿಟ್. ನನ್ ಡಿಟು ನಂತನೇ ಇದ್ದಾರೆ ಗೈಸ್. ಸಿ ಇನ್ನೊಬ್ಬ ಫ್ರೆಂಡ್ ಮದುವೆ, ಹುಡುಗಿ ಹುಡುಗ, ಮದುಮಗ ಮದುಮಗಳು ಫೋಟೋ ಶೂಟ್ ನಡೆಸ್ತವ್ರೆ. ಸೋಮನ್ ಸ್ಪೆಕ್ಸ್ ರಿಮೂವ್ ಮಾಡಕ್ಕೆ ಫೋಟೋ ತೆಗಿವಾಗಾದ್ರೂ ಸಿಂಗಲ್. ನಿಜ ರಿಮೂವ್ ಮಾಡಿ ಅಣ್ಣ, ಚೆನ್ನಾಗಿ ಕಾಣಿಸುತ್ತೆ. ನಿಜ ಚೆನ್ನಾಗಿ ಕಾಣಿಸುತ್ತೆ ತೆಗೆದ್ರೆ. ಓಕೆ ಬಾಯ್ ಅಣ್ಣ. ರೆಡಿ ಆಗಿದ್ದೀವಿ. ಇವಾಗ ಕಾರ್ ಬರ್ತಾ ಇದೆ, ಹೋಗಬೇಕು. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ಸೊ ಹೋಗಿ ತಿಂಡಿ ತಿಂದು ಆಮೇಲೆ ಅಲ್ಲೆಲ್ಲ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಮದುವೆ ಆಗೋ ಹುಡುಗಿ ಯಾರಾದ್ರೂ ಒಳ್ಳೆ ಗಂಡಿದ್ರೆ ಹೇಳಿ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮ ಮನೆಗೆಲ್ಲ ನೋಡ್ತಾರೆ. ಯಾಕೆ ಒಳ್ಳೆ ಪ್ರೊಫೈಲ್ ಇದ್ರೆ ಹೇಳಿ ಅಂತ ಅಂತಿದ್ದೀವಿ. ಆಮೇಲೆ ಇರೋಬ್ರವರೆಲ್ಲ ಕಮೆಂಟ್ ಆದರೆ ಏನಿರಲ್ಲ. ಸೊ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಆ್ಯಂಡ್ ರೆಡಿ ಆಗಿದ್ದೀವಿ. ಇವಾಗ ಹೊರಡಬೇಕು. ಫಸ್ಟ್ ನೀಟಾಗಿ ಇಟ್ಕೊಳ್ಳಿ, ಇಲ್ಲ ಅವ್ರ ಬ್ಯಾಗಲ್ಲಿ ಕೊಡಿ. ಫಾಸ್ಟ್ 108 ಫುಲ್ ಖಾಲಿ ಆಗಿದೆ. 109 ಒಂದು ಇದೆ. ಜೋರಾಗಿ ಹಾಕು, ತೆಗೆದ್ಬಿಟ್ಟು ಹಾಕು. ತಳ್ಳ. ಓಕೆನಾ? ತಳಕ್ಕೂ ಶಬ್ದ ಇಲ್ಲ. ಎಷ್ಟೊತ್ತಿಗೆ ಮುಹೂರ್ತ?
ಇನ್ನು ಹುಡುಗ ಹುಡುಗಿನ ರೆಡಿ ಆಗಾಚಿ ಬಂದಿಲ್ಲ. ಬಿಡುವಂಗಾರ ಅವ್ರು ಫೋಟೋ ಇವತ್ತು ಹಂಗೆ ಮಾಡ್ತಾವ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಟಿಫನ್ ಕೂಡ ನಾವು ಮಾಡಿಲ್ಲ ಇವಾಗ, ಹಾಗಾಗಿ ಚೌಟ್ರಿಗೆ ಬೇಗ ಬೇಗ ಹೋಗ್ತಾ ಇದ್ದೀವಿ. ಅಪ್ಪ ಪುನಿ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವಿ ಕಣಪ್ಪನಿ. ಆರಾಮಾಗಿತ್ತು ರೂಮು. ಎಷ್ಟು ಪುನಿ ಅದಕ್ಕೆ ರೂಮಿಗೆ? ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ. ಇವ್ರ ಕಡೆ ಎಲ್ಲ ಕಂಕಣನ ತಾಳಿ ಕಟ್ಟೋಕ್ಕೂ 10 ನಿಮಿಷ ಮುಂಚೆ ಹುಡುಗಂಗೆ ಹುಡುಗಿಗೆ ಹಾಗೆ ಅಲ್ಲೇ ನಿಲ್ಲಿಸಿದಾರೋ ಗಿಡನ ಅದಕ್ಕೆ ಕಟ್ಟಿಸ್ತಾರೆ. ಬಟ್ ನಮ್ಮ ಕಡೆ ಎಲ್ಲ ಕಂಕಣ ಬಂದು ಹಸೆ ಮಣೆ ಹತ್ತೋದಕ್ಕೂ ಮುಂಚೆ, ಅಂದರೆ ಮನೆಯಲ್ಲಿ ಏನು ಹಸೆ ಹಾಕ್ತಾರೋ ಆವಾಗಲೇ ಕಟ್ಸಿರ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತೆ. ಹಾಗೆ ಯಾರೆಲ್ಲ ತುಮಕೂರವರು ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವೊಂದು ಕಾಮೆಂಟ್ ಮಾಡಿ, ನಿಮ್ಮ ಕಡೆನೂ ಇದೇ ಥರ ಶಾಸ್ತ್ರ ಇದೆಯಾ ಅಂತ ಹೇಳಿ. ನೋಡಿ ಕ್ಯಾಮರಾ ನೋಡಿ, ಅಲ್ಲಿ ನೋಡ್ಬೇಡ್ರಿ. ಗಟ್ಟಿ ಮೇಳ ತಾಳಿ ಕಟ್ಟುವಾಗ ಒಂದು ಕಡೆ ತುಂಬಾ ಖುಷಿ ಆಗ್ತಿತ್ತು, ಹಾಗೆ ಇನ್ನೊಂದು ಕಡೆ ದುಃಖನೂ ಆಗ್ತಿತ್ತು. ಹೆಣ್ಮಕ್ಳನ್ನ ಇಷ್ಟೆಲ್ಲ ಸಾಕಿ ಬೆಳೆಸಿ ಒಬ್ಬರು ಮನೆಗೆ ಕೊಡ್ತಿದ್ದೀವಿ ಅಂದರೆ ಆ ತಂದೆ ತಾಯಿ ಕಣ್ಣಲ್ಲಿ ಎಷ್ಟು ನೀರು ಬರಬೇಡ. ಸೊ ಹಾಗೆ ನಾವೊಂದು ಹುಡುಗಿಯಾಗಿ ಅವಳನ್ನ ಆ ಪೊಸಿಷನಲ್ಲಿ ನಿಂತು ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು. ಬಿಕಾಸ್ ಇಬ್ಬರು ಫೈನಲಿ ಮದುವೆ ಆಗ್ತಿದ್ದಾರೆ. ಸೊ ಎಷ್ಟೆಲ್ಲ ಕಷ್ಟಗಳು ಬಂದ್ರೂ ಅವ್ರು ಇಷ್ಟಪಟ್ಟಂಗೆ ಅವ್ರು ಯಾವ ರೀತಿ ಬೇಕು ಆ ಥರ ಆಗ್ತಾಯಿದ್ದಾರೆ, ಅದೊಂದು ಖುಷಿ ಆಗ್ತಿತ್ತು. ಇನ್ನು ಎಲ್ಲ ಕಡೆನೂ ಯಾವ ರೀತಿ ಶಾಸ್ತ್ರ ಮಾಡ್ತಾರೆ, ತಾಳಿ ಕಟ್ಟಿ ಆದಮೇಲೆ ಕೈ ನೀರನ್ನ ಬಿಡ್ತಾರೆ. ಹಾಗೆ ಇವ್ರ ಕಡೆನೂ ಕೈ ನೀರನ್ನ ಬಿಡ್ತಾ ಇದ್ದಾರೆ. ಹುಡುಗ ಅಪ್ಪ ಅಮ್ಮ ಹಾಗೆ ಹುಡುಗಿ ಅಪ್ಪ ಅಮ್ಮ ಇಬ್ಬರು ಕೂಡ ಕೈ ನೀರನ್ನ ಬಿಟ್ಟು, ಅಂದರೆ 3 ಜನ ಮುತ್ತೈದೆಯರ ಜೊತೆ ಬಿಡಿಸ್ತಾರೆ. ಕೆಲವೊಂದು ಕಡೆ 5 ಜನದ ಜೊತೆ ಬಿಡಿಸ್ತಾರೆ. ಇನ್ನು ಇವ್ರದ್ದು ನೈಟೇ ರಿಸೆಪ್ಷನ್ ಆಗಿದ್ದರಿಂದ ಮಂಟಪನ ಮಧ್ಯದಲ್ಲಿ ಹಾಕ್ಸಿದ್ದಾರೆ. ಸೊ ಹಾಗಾಗಿ ಈ ಮಂಟಪ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೈ ನೀರು ಬಿಡೋದಕ್ಕೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಒಬ್ಬೊಬ್ಬರೇ ಹೋಗಿ ಎಲ್ಲ ಕೈ ನೀರು ಬಿಟ್ಟು ಬರ್ತಾ ಇದ್ದಾರೆ. ಅದಾದಮೇಲೆ ಊಟ ಆಗಿರುತ್ತೆ, ಊಟಕ್ಕೆ ಹೋಗ್ತಾರೆ. ಅವಳು ನನ್ನ ಕ್ಯಾಮ್ರಾ ನೋಡ್ತಾವಳು ನೋಡು. ಮೈ ಕ್ಯಾಮ್ರಾ every 5 to 10 minutes she's looking at us actually. ಇನ್ನು ಒಂದು ಕಡೆ ಕ್ಯಾಂಡಿಡ್ ಫೋಟೋನ ತೆಗಿತಾ ಇದ್ರು, ಅಂದರೆ ಫ್ಯಾಮಿಲಿಯವ್ರು ಯಾರ್ಯಾರು ಇದ್ದಾರೋ ಅಥವಾ ಅಲ್ಲಿ ಬಂದಿರೋರು ಯಾರಿಗಾದ್ರೂ ಫೋಟೋಸ್ ಬೇಕಂತ ಹೇಳಿದ್ರೆ ತೆಗಿತಾ ಇದ್ರು. ಹಾಗೆ ಇನ್ನೊಂದು ಕಡೆ ಡಿಸ್ಪ್ಲೇಯಲ್ಲಿ ಅವ್ರದ್ದು ಕೈ ನೀರು ಬಿಡೋದೇನಿತ್ತು ಅದೆಲ್ಲ ಡಿಸ್ಪ್ಲೇ ಆಗ್ತಾಯಿತ್ತು. ಹಾಗೆ ಅವ್ರ ಫ್ಯಾಮಿಲಿಯವರೆಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ನಾವು ಕೂಡ ಒಂದು ಕಡೆ ಕೂತಿದ್ವಿ, ಬಿಕಾಸ್ ತುಂಬ ಜನ ಇದ್ದರು. ಸೊ ಹಾಗಾಗಿ ಕೈ ನೀರು ಬಿಡೋದಕ್ಕೆ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಂದು MS ಅಂತ ಆಗ್ಲಾ? MS ಅಂತಾನೆ ಹಾಕು. ತುಂಬಾ ಹೊಟ್ಟೆ ಹಸ್ವಾಗ್ತಿತ್ತು, ಬಿಕಾಸ್ ಮಾರ್ನಿಂಗ್ ಕೂಡ ಟಿಫನ್ ಸಿಕ್ಕಿರಲಿಲ್ಲ ನಮಗೆ. ಹಾಗಾಗಿ ಬೇಗ ಊಟಕ್ಕೆ ಬಂದುಬಿಟ್ವಿ. ಸೊ ಊಟ ಅಂತೂ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸು. ಸ್ವಲ್ಪ ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಹೋಗೋಣ.
ನಾವು ಊಟ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ಅರುಂಧತಿ ನಕ್ಷತ್ರ ತೋರ್ಸೋದಿಕ್ಕೆ ಅಂತ ಹೇಳಿ ಹುಡುಗ ಹುಡುಗಿನ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಸೊ ಇವ್ರ ಕಡೆ ನೈಟ್ ರಿಸೆಪ್ಷನ್ ಆಗಿದ್ರಿಂದ ಧಾರೆ ಮಾತ್ರ ಇತ್ತು. ಎಗೈನ್ ಧಾರೆ ಆದಮೇಲೆ ರಿಸೆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ಕೂಲಾಗಿ ನಡೀತಾ ಇತ್ತು ಮದುವೆ ಎಲ್ಲ. ಯಜಮಾನಸ್ಯ ಓಂ ಆಪಃ ಶಿವ ಆಪಸಂತೋ ಇಬ್ಬರು ಬೆಳಗ್ತಿ ಸೂರ್ಯಗ್ರಹ ಪ್ರೀತ್ಯರ್ಥೇ ವಿನಿಯೋಗ ತದಾಚ ಅಲ್ಲಿ ಹಾಕ್ಬಿಡಿ. ಆ ಬಾಳೆಹಣ್ಣು ತುದಿಯನ್ನು ಮುರಿಬೇಕು. ಯೋ ವೇದಾದೋ ಸ್ವರ ಪ್ರೋಕ್ತ ವೇದಾಂತೆ ಚ ಪ್ರತಿಷ್ಠಿತಃ. ನೀನಿಲ್ಲ ಅನ್ನೋ ಬಿಸಿಲಲ್ಲಿ ಕಾಣಿಸ್ತೀವಿ. ಸಾಯಂಕಾಲ ಒಂದು ಸ್ವಲ್ಪ ಅಲ್ಲ ಸಾಯಂಕಾಲ ಒಂದು 6:30ವರೆಗೆ. ಸರಿ ಬೈ 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 ಬೈ. ಸರಿ ಆಂಟಿ ಆಯ್ತು ಬೈ ಬೈ ಬೈ. ಓಕೆ ಸೊ ಗೈಸ್ ಫೈನಲಿ ಮದುವೆ ಮುಗೀತು, ಹೋಗ್ತಾ ಇದ್ದೀವಿ ಇವಾಗ. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಮದುವೆ ಎಲ್ಲ ಮುಗಿಸಿ ಇವಾಗ ಎಗೈನ್ ರೂಮ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಲಗೇಜಸ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ವಿ. ಸೊ ಹಾಗಾಗಿ ಆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರಿಟರ್ನ್ ಇವಾಗ ಬ್ಯಾಂಗ್ಳೂರ್ಗೆ ಹೊರಡಬೇಕು. ಆ್ಯಂಡ್ ಆಲ್ಸೋ ನೈಟು ಮತ್ತೆ ನನಗೆ ಮದುವೆ ಒಂದಿದೆ. ಸೊ ಅಲ್ಲೋಗಿ ಆ ಮದುವೆ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫೈನಲಿ ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ರಿಟರ್ನ್ ಬಂದ್ವಿ. ಸೊ ಇವಾಗ ಬಸ್ ಸ್ಟಾಪಿಗೆ ಅಣ್ಣ ಬಿಟ್ಕೊಡ್ತಾರೆ. ಬಸ್ ಸ್ಟಾಪಿಂದ ಬಸ್ ಪರವಾಗಿಲ್ಲ ಅಣ್ಣ, ಅಲ್ಲೇ ನಿಲ್ಲಿಸ್ಬಿಡಿ ಬಸ್ ಸ್ಟಾಪ್ ಹತ್ರ. ನಿಮ್ಮ ತಾತನಾ? ಬಾಯ್ ಫ್ರೆಂಡ್ಸ್. ಮತ್ತೆ ಯಾವಾಗ ನಮ್ಮ ಬ್ಲಾಗಲ್ಲಿ ಸಿಗ್ತೀರಾ? ನನ್ನ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಮ್ಯಾರೇಜ್ಗ ನಿನ್ನ ಮ್ಯಾರೇಜೇ ಫಸ್ಟ್. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ವಿನೋತ ಹೊರಟ್ಲು. ಹಾಗೆ ನಾವು ಬ್ಯಾಂಗ್ಳೂರ್ ಬಸ್ಸಿಗೆ ನೆಕ್ಸ್ಟ್ ಬಸ್ ಬಂದರೆ ಹೋಗಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.